ನಮಸ್ಕಾರ ಕರ್ನಾಟಕ. ಐ ಥಿಂಕ್ ಗ್ಯಾಸ್ ಇಲ್ಲದೆ ಸಾಕಷ್ಟು ಜನರಿಗೆ ಅಡುಗೆ ಮಾಡಲಿಕ್ಕೆ, ಹೋಟೆಲ್ನವ್ರಿಗೆ, ರೆಸ್ಟೋರೆಂಟ್ಗೆ, ಹಾಸ್ಟೆಲ್ಗೆ, ಕೊನೆಗೆ ಐ ಥಿಂಕ್ ಗ್ಯಾಸನ್ನು ಬಳಸ್ತಾ ಇದ್ದಂಥ ಐ ಥಿಂಕ್ ಕ್ಯಾಬ್ ಡ್ರೈವರ್ಸ್ ಮತ್ತು ಆಟೋ ಡ್ರೈವರ್ ಎಲ್ಲರಿಗೂ ಸಹ ಐ ಥಿಂಕ್ ಈ ಒಂದು ಗ್ಯಾಸ್ ಶಾರ್ಟೇಜಿನ ಬಿಸಿ ಮುಟ್ಟಿದೆ. ನಮಗೆ ಗೊತ್ತಿಲ್ಲ, ನಮ್ಮಲ್ಲಿ ರಿಸೋರ್ಸ್ಗಳನ್ನು ಸ್ಟಾಕ್ ಮಾಡ್ಕೊಳ್ಬೇಕು ಅನ್ನೋದು 2021ರಲ್ಲಿ ಕರೋನಾ ಬಂದಾಗ ಆಕ್ಸಿಜನ್ ಸ್ಟಾಕ್ ಇಲ್ಲ ಅಂತೇಳಿ ಸಾಕಷ್ಟು ಜನ ಸತ್ರು. ಪದೇ ಪದೇ ಅದೇ ರೀತಿಯ ರಾಜಕಾರಣಿಗಳಿಗೆ, ಪಕ್ಷಗಳಿಗೆ ಓಟ್ ಹಾಕಿ ನಾವು ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ಇಂಥದೊಂದು ದಿನ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಅಂದ್ರು ವಿಧಿ ನಿಯಮ ಅದು ಆಗ್ಲೇಬೇಕು. ಇಲ್ಲಿ ಬನ್ನಿ, ಒಬ್ಬ ಆಟೋ ಡ್ರೈವರ್ ಪಾಪ ಅಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಪಾಪ ಅವರ ಮನದಾಳ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನ್ ಹೇಳ್ದ ಹೇಳಿ, ಆಟೋ ಡ್ರೈವರ್ಗಳಿಗೆ ಪರ್ಮನೆಂಟ್ ಇಲ್ಲ, ಲೂಟಿ ಮಾಡ್ತಾರೆ ಅಂತ. 99% BMTCಗೆ ಇನ್ಶೂರೆನ್ಸ್ ಇಲ್ಲ, ಎಫ್ಸಿನೂ ಇಲ್ಲ, ಅದೇ ತರ ಓಡ್ತಾ ಇದೆ. ಎಲ್ಲರೂ ಚೆಕ್ ಮಾಡಿ. ಇವಾಗ ಜಗದೀಶ್ ಹೇಳಿದ ತಕ್ಷಣ ಎಲ್ಲ ಆಫೀಸರ್ಗಳು ಬಂದು ರೋಡ್ ಮೇಲೆ ಹಿಡಿಯೋದು ಸ್ಟಾರ್ಟ್ ಮಾಡ್ಬಿಟ್ರು ಆಟೋಗಳಿಗೆ. ಇವಾಗ BMTC ಹಿಡ್ದಿ ನೋಡಿ ತೋರಿಸಿ ಸರ್. ಜಗದೀಶ್ ಲಾಯರ್ ಏನ್ ಹೇಳ್ದ ಹೇಳಿ, ಆಟೋ ಡ್ರೈವರ್ಗಳಿಗೆ ಪರ್ಮನೆಂಟ್ ಇಲ್ಲ, ಲೂಟಿ ಮಾಡ್ತಾರೆ ಅಂತ. 99% BMTCಗೆ ಇನ್ಶೂರೆನ್ಸ್ ಇಲ್ಲ, ಎಫ್ಸಿನೂ ಇಲ್ಲ, ಅದೇ ತರ ಓಡ್ತಾ ಇದೆ. ಎಲ್ಲರೂ ಚೆಕ್ ಮಾಡಿ. ಇವಾಗ ಜಗದೀಶ್ ಹೇಳಿದ ತಕ್ಷಣ ಎಲ್ಲ ಆಫೀಸರ್ ಫ್ಯಾಂಟಾಸ್ಟಿಕ್. ಜಗದೀಶ್ ಹೇಳಿದ ತಕ್ಷಣ ಅಧಿಕಾರಿಗಳು ಬೀದಿಗೆ ಬಂದು ಆಕ್ಷನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಂದು ರೀತಿ ಸಂತೋಷ. ಯಾಕೆ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾನೂನಿನ ಜ್ಞಾನ ಇದ್ದು ಅವನೆಲ್ಲ ಶಕ್ತಿ ಇದ್ರೆ ಒಂದು ಸಿಸ್ಟಮ್ ಅನ್ನ ಐ ಥಿಂಕ್ ಸಮಾಜಗೋಸ್ಕರ ಬಳಸ್ಬೋದು ಅಂತ ತೋರಿಸ್ಕೊಂಡಂತ ವ್ಯಕ್ತಿ ಕರ್ನಾಟಕದಲ್ಲಿ ನಾನೇ ಅಂತ ಹೇಳೋ ತಪ್ಪಾಗಲ್ಲ. ಇನ್ಫ್ಯಾಕ್ಟ್ ಆಟೋ ಡ್ರೈವರ್ ಹೇಳೋ ಪ್ರಕಾರ ಅಟ್ಲೀಸ್ಟ್ ನಾವು ಧ್ವನಿ ಮಾಡಿದ್ಮೇಲೆ ಏನೋ RTO ಅವರು, ಟ್ರಾಫಿಕ್ ಅವರು, ನನಗೆ ಈ ಆಟೋ ಅವ್ರ ಮೇಲೆ ಪಾಪ ಏನಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಬರೀ 200 ರೂಪಾಯಿಗೆ ಇದನ್ನ ಹುಡುಗ ಗ್ಯಾಸ್ ಅನ್ನ ಕೊಡ್ತಾರಂತೆ. ಸಿಗುತ್ತೆ ಬೇಕಾದ್ರೆ ಆ ಕೊಲ್ಲಿನಲ್ಲಿ ಐ ಥಿಂಕ್ ವಾರ್ ನಡೀತಾ ಇರೋದ್ರಿಂದ ಇದೆಲ್ಲ ಆಗ್ತಾ ಇದೆ. ನಾನು ಹೇಳೋದಲ್ಲ, ಯಾರ ಜೀವನ ಕರೋನಾ ಬಂದಾಗ ನಾವು ಹೊರಗಡೆನೆ ಹೋಗ್ಲಿಲ್ಲ, ಸಂಪಾದನೆನೂ ಮಾಡಕ್ಕಾಗಿಲ್ಲ. ಆದ್ರೂ 1 ವರ್ಷ ಬಾಯಿ ಮುಚ್ಕೊಂಡು ಯಾರೋ ಕೆಲಸ ಮಾಡಿದ್ರೆ ಇದ್ರಿ. ಇಂಥ ವರ್ಸ್ಟ್ ಸಿಚುವೇಶನ್ಗಳಿಗೆ ಸಾಮಾನ್ಯ ಜನರಾದ ನಾವು ತಯಾರಿಲ್ಲ ಅಂತಂದ್ರೆ ಖಂಡಿತವಾಗಿ ನಾವು ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್. ಅವತ್ತು ಅಷ್ಟೇ ನಾನು ಹೇಳಿದ್ದು, ಇಷ್ಟೊಂದು ಆಟಗಳು ಅಕ್ರಮವಾಗಿ ಬೇಡ, ದಾಖಲೆ ಇರುವಂತ ಆಟಗಳು ಓಡಾಡ್ಲಿ ಅಂತ. ಈಗ ಆ ದಾಖಲೆ ಇದ್ದಂತ ಆಟೋಗಳ ಓಡಾಡಿದ್ರೆ ಇಷ್ಟೊಂದು ಆಟೋಗಳು ಪಾಪ ಇವತ್ತು ಗ್ಯಾಸ್ಗೋಸ್ಕರ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ತಾ ಇದಾರೆ. 200 ರೂಪಾಯಿ ಮೇಲೆ ಗ್ಯಾಸ್ ಕೊಡ್ತಾ ಇಲ್ಲ ಅಂತೆ. ಅವರು ಆ ಮೈಸೂರು ರೋಡಿನ ಬಂದು ಆ ಗ್ಯಾಸ್ ಹಾಕ್ಸ್ಕೊಂಡು ವಾಪಸ್ ಹೋಗೋಷ್ಟೊತ್ತಿಗೆ ಆ 200 ರೂಪಾಯಿ ಖಾಲಿ ಆಗ್ಬಿಡುತ್ತೆ. ಚಿಂತಾಜನಕವಾಗಿದೆ ಇದು. ಯಾರೋ ಈಗ ಸಿದ್ದರಾಮಯ್ಯ ಮನೆಗೆ ಹೋಗಿ, ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮನೆಗೆ ಹೋಗಿ ಅವ್ರು ಹೋಗ್ತಾರೆ, ಬಟ್ ಅಲ್ಟಿಮೇಟ್ ಆಗಿ ಗ್ಯಾಸ್ ಬರ್ಬೇಕಲ್ವಾ. ಗ್ಯಾಸ್ ಬರ್ಬೇಕಾಗಿರೋದು ಒನ್ಸ್ ಅಗೇನ್ ನಮ್ಗೆ ಮಿಡ್ಲ್ ಈಸ್ಟ್ ಇಂದ ಗ್ಯಾಸ್ ಬರ್ಬೇಕಾಗಿರೋದು. ಅಲ್ಲಿ ನಾನಾ ರೀತಿ ಅಮೆರಿಕ ಮತ್ತೆ ಇರಾನ್ ನಡುವಿನ ವಾರಗಳು ನಡೀತಾ ಇದೆ. ಅದರಲ್ಲೂ ಕೂಡ ಭಾರತ ಏನೋ ಕೈಯ ಕಾಲ ಹಿಡಿದು ಒಂದಷ್ಟು ಗ್ಯಾಸ್ ಅನ್ನ ತಿನ್ನಕ್ಕೆ, ಕುಡಿಯಕ್ಕೆ, ಮೇಯ್ನ್ ಆಗಿ ಬರ್ತಾರಂತ ಗ್ಯಾಸ್ ಅನ್ನ ಅಡಿಗೆ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ತದನಂತರ ಹಾಸ್ಟೆಲ್ಸ್ ಮತ್ತೆ ಐ ಥಿಂಕ್ ಹಾಸ್ಟೆಲ್ಸ್, ಕಾಲೇಜುಗಳಿಗೆ, ಆಸ್ಪತ್ರೆಗಳಿಗೆ, ತದನಂತರ 3rd ಫೇಸ್ ಅಲ್ಲಿ ಹೋಟೆಲ್, 4th ಫೇಸ್ ಅಲ್ಲಿ ವಾಹನಗಳಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಒಂದಷ್ಟು ಮಾಹಿತಿಗಳು ಪಟ್ಟು ಹೇಳೋದಲ್ಲ. 2020-21ರಲ್ಲಿ ವರ್ಷಾನ್ಗಟ್ಲೆ, 1 ವರ್ಷಕ್ಕೂ ನಾವು ಲಾಕ್ಡೌನ್ ಆಗಿ ಮನೇಲೇ ಇದ್ರಿ. ವಿ ಆಲ್ ಸರ್ವೈವ್. ಅದಕ್ಕೆ ಹೇಳೋದು, ವರ್ಸ್ಟ್ ಕಂಡೀಷನ್ಗೆ ನಾವೆಲ್ಲ ರೆಡಿ ಇದ್ದು ಇಲ್ಲಿ ಜೀವನ ಮಾಡಬೇಕಾಗತ್ತೆ. ಯಾವಾಗ ಏನಾಗುತ್ತೆ ಏನು ಹೇಳಲಿಕ್ಕೆ ಆಗಲ್ಲ. ಆಮೇಲೆ ಈಗಲೂ ಕೂಡ ನಾವು ಬ್ಲೇಮ್ ಮಾಡ್ಕೊಂಡು ಹೋಗ್ತೀವಿ. ಇನ್ಫ್ಯಾಕ್ಟ್ ಇವತ್ತು ಗ್ಯಾಸ್ ಸಿಕ್ಕಿ ಸರ್ವೈವಲ್ ಆಗೋದು ಇಂಪಾರ್ಟೆಂಟು, ಬ್ಲೇಮ್ ಗೇಮ್. ಬಟ್ ಥ್ಯಾಂಕ್ಸ್ ಅಲಾಟ್. ಕರ್ನಾಟಕದಲ್ಲಿ ಒಂದು ಸಿಸ್ಟಮ್ ಅನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಇವತ್ತು ಹೇಳ್ತೀನಿ, ಒಂದು ಗ್ರಾಮ ಪಂಚಾಯತಿಗೆ ನಾನು ಮೆಂಬರ್ ಸಹ ಆಗಿಲ್ಲ. ಬಟ್ ಆದರೆ ಸಂವಿಧಾನದ ಅಡಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಮಾಡಿದ್ರೆ
ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ನನಗೆ ಹೆಮ್ಮೆ ಇದೆ, ಅಟ್ಲೀಸ್ಟ್ ನನಗೆ ಕರ್ನಾಟಕದಲ್ಲಿ, ಆಮೇಲೆ ಇದೆಲ್ಲ ಸಾಮಾನ್ಯವಾಗಿ ಬಂದಿದ್ದಲ್ಲ, ಕಳೆದ 20 ವರ್ಷದಿಂದ ಹಲವಾರು ಕೇಸ್ಗಳನ್ನ ಹಾಕೊಂಡು ನನಗೆ ಕೊಡಬಾರ್ದ, ಅದೇ ಹೇಳಿದ್ರಲ್ಲ, ಯು ಮೇಡ್ ಮಿ ಇವಿಲ್, ನಾವು ಇಫ್ ಐ ಪ್ಲೇ ದ ರೋಲ್ ಡೋಂಟ್ ಕ್ರೈ ಅಂತ. ಅಂದ್ರೆ ವ್ಯವಸ್ಥೆ ನನ್ನನ್ನ ಇಷ್ಟರ ಮಟ್ಟಿಗೆ ಗಟ್ಟಿ ತಾಕತ್ತಾಗಿ ಮಾಡಿದೆ. ಆಮೇಲೆ ಪದೇ ಪದೇ ನನ್ನನ್ನ ಈವಿಲ್ ಅಂತ ತೋರಿಸ್ಲಿಕ್ಕೆ ಕೆಲವರು ವ್ಯವಸ್ಥೆ, ಪೊಲೀಸರು, ಒಂದಷ್ಟು ರಾಜಕಾರಣಿಗಳು, ನನ್ನ ವಿರೋಧಿಗಳು ಪ್ರಯತ್ನ ಪಟ್ರು. ಟುಡೇ ಐ ಆಮ್ ಪ್ಲೇಯಿಂಗ್ ದ ರೋಲ್. ಇವತ್ತು ನಾನು ಅವ್ರಿಗೆ ಆ ಒಂದು ರೋಲ್ ಅನ್ನ ತೋರಿಸ್ಬೇಕಾಗಿದೆ, ತೋರಿಸ್ತಾ ಇದ್ದೀವಿ. ಏನೋ ಒಂದ್ ಕಡೆ ಗ್ಯಾಸ್ ವಿಚಾರ ಅಂತಂದ್ರೆ, ಎರಡನೇದು ದಾವಣಗೆರೆ ಮತ್ತೆ ಬಾಗಲಕೋಟೆನಲ್ಲಿ ಐ ಥಿಂಕ್ ವಂಶ ಪಾರಂಪರವಾಗಿ ಟಿಕೆಟ್ ಅನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇಡೀ ಸಿಎಂ, ಡೆಪ್ಯೂಟಿ ಸಿಎಂ, ಎಂಟೈರ್ ಮಂತ್ರಿ ಮಂಡಲ, MLAಗಳು, ಇನ್ಫ್ಲೂಯೆನ್ಸರ್ಸು, ಮಾಧ್ಯಮ ಎಲ್ಲದನ್ನು ಕೂಡ ವಂಶ ಪಾರಂಪರವಾಗಿ ಟಿಕೆಟ್ ಅನ್ನ ಕೊಟ್ಟು ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಪ್ರಯತ್ನ ಬೀಳ್ತಾ ಇದೆ. ಸಿಎಂ ಇದಾರೆ, ಡೆಪ್ಯೂಟಿ ಸಿಎಂ ಇದಾರೆ, ಮಿನಿಸ್ಟರ್ಗಳಿದ್ದಾರೆ, MLAಗಳಿದ್ದಾರೆ, ಸೋಷಿಯಲ್ ಮೀಡಿಯಾನ ಬಳಸ್ತಾ ಇದ್ದಾರೆ. ಮತ್ತೆ ಈ ಒಂದು ವಂಶ ಪಾರಂಪರೆ ಟಿಕೆಟ್ ಕೊಟ್ಟಂತ ಇವ್ರುಗಳನ್ನ ಏನೋ ಕೊಟ್ಟು ವಿರೋಧಿಗಳನ್ನ ಹುಟ್ಟಾಕೊಂಡಿದ್ದಾರೆ. ಅದನ್ನ ಶಮನಗೊಳಿಸ್ಲಿಕ್ಕೆ ಅಲ್ಟಿಮೇಟ್ ಆಗಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಹೈಕಮಾಂಡ್ ಎಸ್ ವಂಶ ಪರಂಪರೆಗೆ ಟಿಕೆಟ್ ಕೊಡ್ತೀವಿ, ನೀವು ವೋಟ್ ಹಾಕ್ಬೇಕು ಅಂತ. ಐ ಥಿಂಕ್ ರಿಸಲ್ಟ್ ದಿವಸ ಗೊತ್ತಾಗುತ್ತೆ. ಜನ ಬುದ್ಧಿ ಕಲಿಸಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ ಎಲ್ಲವೂ ಸರಿ ಇದೆಯಾ? ಏನೂ ಸರಿ ಇಲ್ಲ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಖಂಡಿತವಾಗಿ ನೀವುಗಳು ಯಾರಿಗೋಸ್ಕರನೋ ವೋಟ್ ಹಾಕೋದ್ ಬದಲು, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮೋದಿಗೋಸ್ಕರ, ಸಿದ್ದರಾಮಯ್ಯಗೋಸ್ಕರ, ಆಮೇಲೆ ಪಾಕಿಸ್ತಾನಕ್ಕೋಸ್ಕರ, ಮುಸ್ಲಿಂ ವಿರೋಧಕ್ಕೋಸ್ಕರನೋ, ಯಾವ್ದೋ ಧರ್ಮಕ್ಕೋಸ್ಕರ ದೇವ್ರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಾನೆ. ಅವ್ರಿಗೋಸ್ಕರ ವೋಟ್ ಮಾಡೋಂತ ಅವಶ್ಯಕತೆ ಇಲ್ಲ. ದೇವ್ರು ಅನ್ನೋದಿದ್ರೆ ಅವ್ರು ನಮ್ಮನ್ನೆಲ್ಲ ಕಾಪಾಡ್ಲಿಕ್ಕೆ, ಅವ್ರು ನಮ್ಮೆಲ್ಲರಿಗಿಂತ ತುಂಬಾ ಶಕ್ತಿವಂತ. ನಮ್ಮನ್ನೆಲ್ಲ ಕಾಪಾಡೋ ಶಕ್ತಿ ಇರೋ ದೇವ್ರಿಗೆ ಅವರನ್ನು ಕಾಪಾಡ್ಕೊಳ್ಳೋ ಶಕ್ತಿ ಇದೆ. ಯಾವತ್ತು ವೋಟ್ ಹಾಕಿದ್ರು ಕೂಡ ಅದು ನಿಮಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ ನೀವು ಯೋಚನೆ ಮಾಡಿ ವೋಟ್ ಹಾಕಿದ್ರೆ ಸಮಾಜದಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಬದಲಾವಣೆ ಆಗುತ್ತೆ. ಅದರ್ವೈಸ್ ವೋಟ್ ಹಾಕಿ ಕಣ್ಣೀರ್ ಹಾಕಿ ಸರ್ ನಮ್ಗೆ ಹಿಂಗಾಯ್ತು ಹಂಗಾಯ್ತು, ಕನಿಷ್ಠ ನನಗೆ ದಿನಕ್ಕೆ 1,000 ಫೋನ್ ಕಾಲ್ಸ್ ಬರುತ್ತೆ, ಸರ್ ಅಲ್ಲಿ ಸಮಸ್ಯೆ ಆಗಿದೆ, ಇಲ್ಲಿ ಸಮಸ್ಯೆ ಆಗಿದೆ. ನಾನು ಎಲ್ಲರಿಗೂ ಒಂದೇ ಹೇಳೋದು, ಯಾರಿಗ ವೋಟ್ ಹಾಕಿದಿರಾ ಯೋಚನೆ ಮಾಡಿ ವೋಟ್ ಹಾಕಿದ್ರೆ ಖಂಡಿತವಾಗಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ದಾವಣಗೆರೆ ಅಂಡ್ ಬಾಗಲಕೋಟೆನಲ್ಲಿ ಇಡೀ ವಂಶ ಪಾರಂಪರವಾಗಿ ಟಿಕೆಟ್ ಅನ್ನ ಕೊಟ್ಟು ಇಡೀ ಕಾಂಗ್ರೆಸ್ ಅಲ್ಲಿ ಕೂತಿದೆ. ನಾನು ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳಲ್ಲ, ಬಟ್ ವಂಶ ಪರಂಪರವಾಗಿ ಎರಡೂ ಕಡೆ ಟಿಕೆಟ್ ಕೊಟ್ಟಂತವ್ರನ್ನ ಸೋಲಿಸಿ, ಅದು ಶ್ಯಾಮ್ನೂರ್ ಕುಟುಂಬ ಆಗಿರ್ಬೋದು ಅಥವಾ ಬಾಗಲಕೋಟೆನಲ್ಲಿ ಮೇಟಿ ಇಸ್ ವೆರಿ ಫೇಮಸ್, ವೆರಿ 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 ಫೇಮಸ್. ಮೇಟಿ ಅವ್ರು ಏನಕ್ಕೆ ಫೇಮಸ್ ಆಗಿದ್ರು? ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟ್ ಇವತ್ತೇನಾದ್ರೂ ನೀವು ಬುದ್ಧಿ ಕಲಿಸ್ಲಿಲ್ಲ ಅಂತಂದ್ರೆ, ದಾವಣಗೆರೆಯಲ್ಲಿ ಶ್ಯಾಮ್ನೂರ್ ಕುಟುಂಬಕ್ಕೆ ಸೋಲಿಸಿ ಬುದ್ಧಿ ಕಲಿಸ್ಲಿಲ್ಲ, ಅಲ್ಲಿ ಮೇಟಿ ಕುಟುಂಬಕ್ಕೆ ನೀವು ಸೋಲಿಸಿ ಬುದ್ಧಿ ಕಲಿಸ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸಬಹುದಂತ. ಇವತ್ತು ಗ್ಯಾಸ್ ಇಲ್ಲ, ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ, 2.25 ಲಕ್ಷ ಉದ್ಯೋಗಗಳನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ರಿ 40 ವರ್ಷ 30 ವರ್ಷ ಒಂದೇ ಕುಟುಂಬಗಳಿಗೆ ಅಲ್ಲಿ ಬೆಳವಣಿಗೆ ಕೊಟ್ಟು ಅವ್ರ ತಾತ, ಅವ್ರ ಮಗ, ಮೊಮ್ಮಕ್ಕಳು, ಅವ್ರ ಮರಿ ಮಕ್ಕಳು, ಅವ್ರ ಮಕ್ಕಳು, ಇದೊಂದು ಬಾಳ. ಈ ಬಾಳನ್ನ ನೀವು ಬಾಳ್ತೀರಾ ಅಂತಂದ್ರೆ ಖಂಡಿತವಾಗಿ ನಾವು ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಇಟ್ ಈಸ್ ಅಪ್ ಟು ಯು ವಾಂಟೆಡ್ ಟು ಲೀವ್ ಯುವರ್ ಥಿಂಗ್. ಜೊತೆನಲ್ಲಿ ನೆನೆ ಐ ಥಿಂಕ್ ರಾಜ್ಯಸಭಾದಲ್ಲಿ ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡಾಗೆ ಐ ಥಿಂಕ್ ಅಪೋಸಿಷನ್ ಲೀಡರ್, ಉಪನಾಯಕನ ಸ್ಥಾನದಿಂದ ಕೆಳಗಡೆ ಇಳಿಸಿದೆ. ಇದಕ್ಕೊಂದಷ್ಟು ಡೆವಲಪ್ಮೆಂಟ್ಸ್ ಇದೆ. ರಾಘವ್ ಚಡ್ಡಾ ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋದಾಗಿಂದ ಒಂದು ರೀತಿಯ ಬಿಜೆಪಿ ಜೊತೆ ಒಂದು ಗುಡ್ ರ್ಯಾಪನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ ಬಂದ್ರು, ತಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ಬಂದ್ರು ಅಂತ ಒಂದಷ್ಟು ಗುಸುಗುಸುಗಳು ಆಮ್ ಆದ್ಮಿ ಪಾರ್ಟಿಲಿ ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಕಳೆದ 4-5 ತಿಂಗಳಲ್ಲಿ PR ಅನ್ನ, ಪಬ್ಲಿಕ್ ರಿಲೇಶನ್ಶಿಪ್ ಅನ್ನ ಬಳಸಿ, ಅದಕ್ಕೆ ಪಬ್ಲಿಕ್ ರಿಲೇಶನ್ಶಿಪ್ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಡೈಲಾಗ್ ಹೊಡಿಯೋದನ್ನ ಅದು ಸಾರ್ವಜನಿಕರಿಗೆ ಕನೆಕ್ಟ್ ಆಗಬೇಕು, ಆ ರೀತಿ ಪ್ರಮೋಷನ್ ಮಾಡುವಂತ ಸಾಕಷ್ಟು ಕಂಪನಿಗಳಿದೆ. ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು, ಭಾಷಣದಲ್ಲಾಗಿರ್ಬೋದು, ಆ ಜನರಿಗೆ ಮುಟ್ಟಬೇಕು ಅಲ್ಲ. ಈ ರೀತಿ ಡೈಲಾಗ್ ಗಳನ್ನ ಪ್ರಮೋಟ್ ಮಾಡಿ ಅದಕ್ಕೆ ಡೈಲಾಗ್ ಬರ್ದು ಕೊಟ್ಟು ಆ ಜನರ ಜೊತೆ ಕನೆಕ್ಟ್ ಆಗುವಂತ ವಿಚಾರಗಳನ್ನ PR ಕಂಪನಿಗಳು, ಇದಕ್ಕೆಲ್ಲ ಅವರು
10 ಕೋಟಿ 100 ಕೋಟಿ ಚಾರ್ಜ್ ಮಾಡ್ತಾರೆ. ರಾಘವ್ ಚೆಡ್ಡನು ಕೂಡ ಆ ರೀತಿ ಒಂದು ಬಳಕೆ ಮಾಡಿದ್ರ ಅಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಯಲ್ಲಿ ರಾಘವ್ ಚೆಡ್ಡ ಕೇಳದಂತ ವಿಚಾರಗಳೇನಿದೆ, ಇಟ್ಸ್ ಆಲ್ PR ಪ್ರಮೋಟೆಡ್. ಕಳೆದ 2 ವರ್ಷಗಳಿಂದ ರಾಘವ್ ಚೆಡ್ಡ ಆಮ್ ಆದ್ಮಿ ಪಾರ್ಟಿಗೆ ಚಿಪ್ ಕೊಟ್ಟು ಬಿಜೆಪಿ ಜೊತೆ ನಂಟನ್ನ ಹಚ್ಕೊಂಡು, ಆಮೇಲೆ ಬಿಜೆಪಿಯಲ್ಲೂ ಸಹ ಮುಂದಿನ ನಾಯಕರುಗಳ ಕೊರತೆ ಇದೆ. ಹಾಗಾಗಿ ರಾಘವ್ ಚೆಡ್ಡನನ್ನ ಬಿಜೆಪಿಗೆ ಬರಮಾಡ್ಕೊಳ್ಳಲಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಆಮ್ ಆದ್ಮಿ ಪಾರ್ಟಿ ಐ ಥಿಂಕ್ ಮುಖಂಡರುಗಳಿಗೆ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಅವರುಗಳಿಗೆ ಗೊತ್ತಾಗಿದೆ ರಾಘವ್ ಚೆಡ್ಡ ಈಸ್ ಗೋಯಿಂಗ್ ಟು ಜಾಯಿನ್ ಬಿಜೆಪಿ ಅಂತ. ಇನ್ನು ಜಾಯಿನ್ ಆಗಿಲ್ಲ, ಬಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಡೈಲಾಗ್ಗಳನ್ನ ಹೊಡೆಯೋದು, ಇಂಪ್ಲಿಮೆಂಟ್ ಮಾಡೋದು ಎರಡೂ ಕೂಡ ಬೇರೆ ಬೇರೆ ವಿಚಾರಗಳು. ರಾಘವ್ ಚೆಡ್ಡ ಪಾರ್ಲಿಮೆಂಟ್ ಅಲ್ಲಿ ಹೊಡೆದಂತ ಡೈಲಾಗ್ಗಳು ಸಾಮಾನ್ಯ ಜನರಿಗೆ ಕನೆಕ್ಟ್ ಆಗಿ ಅದು ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ಮಾಧ್ಯಮಗಳಲ್ಲಿ ಅದು ಪುಷ್ ಆಗುತ್ತೆ ಅಂತಂದ್ರೆ ದೇರ್ ಮೈಟ್ ಬಿ ಅ ವೆರಿ ಬಿಗ್ ಏಜೆನ್ಸಿ ವರ್ಕಿಂಗ್ ಫಾರ್ ಇಟ್. ಇವನ್ ಸ್ಟಿಲ್ ಅದು ಸಾರ್ವಜನಿಕರ ಪರವಾದಂತ ಕೂಗಾದ್ರೂ ಕೂಡ ಬಟ್ ಉದ್ದೇಶ ಏನಿತ್ತು ಅನ್ನೋದನ್ನ ಸಮಯ ಹೇಳುತ್ತೆ ಅಂತ ಹೇಳುತ್ತಾ, ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್, ಆಮ್ ಆದ್ಮಿ ಪಾರ್ಟಿ ಐಡಿಯಾಲಜಿನೇ ಬೇರೆ, ಬಿಜೆಪಿಯ ಐಡಿಯಾಲಜಿನೇ ಬೇರೆ. ಐ ವಾಸ್ ಅಂಡ್ ಐ ಆಮ್ ಸ್ಟಿಲ್ ಇನ್ ಆಮ್ ಆದ್ಮಿ ಪಾರ್ಟಿ, ಬಟ್ ಅದರ ಐಡಿಯಾಲಜಿನೇ ಬೇರೆ, ಬಿಜೆಪಿ ಐಡಿಯಾಲಜಿನೇ ಬೇರೆ. ಬಿಜೆಪಿ ಐಡಿಯಾಲಜಿನಲ್ಲಿ ಕಳೆದ 13 ವರ್ಷದಲ್ಲಿ ದೇಶದಲ್ಲಿ 217 ಲಕ್ಷ ಕೋಟಿ ಸಾಲ ಆಗಿದೆ. ಕರ್ನಾಟಕದ 8 ಲಕ್ಷ ಕೋಟಿ ಸಾಲ ಆಗಿದೆ. ನಮಗೆ ಬೇಕಾಗಿರೋದು ಸಾಮಾನ್ಯ ಜನರು ನಗುವಿನಿಂದ ಬದುಕಂತದ್ದು. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಎಷ್ಟೋ ಜನ ತಮ್ಮ ಜೀವನವನ್ನ ಕಳ್ಕೊಂತ ಇದ್ದಾರೆ, ಎಷ್ಟೋ ಚಾಲಕರು ಆಟೋದವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈ ಎಲ್ಲ ಫೇಸಸ್ ಇದೆಯಲ್ಲ, ಒಬ್ಬ ನಿಜವಾದಂತ ನಾಯಕನು ಇಂತ ಒಂದು ದುರದೃಷ್ಟಕರವಾದಂತ ಪರಿಸ್ಥಿತಿಗಳನ್ನ ಬರ್ಲಿಕ್ಕೆ ಬಿಡೋದಿಲ್ಲ. ಬಟ್ ಬಂದಿದೆ ಅಂತಂದ್ರೆ ಪದೇ ಪದೇ ಅದೇ JDS, ಬಿಜೆಪಿ, ಕಾಂಗ್ರೆಸ್ಗೆ ನೀವುಗಳು ವೋಟ್ ಹಾಕಿದ್ರೆ ಖಂಡಿತವಾಗಿ ನೀವು ಯಾರು ಉದ್ಧಾರ ಆಗೋದಿಲ್ಲ. ಅದೇ ಗುಲಾಮಗಿರಿಯಲ್ಲಿ ಬದುಕಬೇಕಾಗತ್ತೆ. ಅದೇ ಅವರುಗಳಿಗೆ ಜೈಕಾರ ಹಾಕಿ ವಂಶ ಪರಂಪರವಾಗಿ ದಾವಣಗೆರೆಯಲ್ಲಿ ಶ್ಯಾಮ್ನೂರ್ ಕುಟುಂಬಕ್ಕೆ ಜೈ, ಬಾಗಲಕೋಟೆನಲ್ಲಿ ಮೇಟಿ ಕುಟುಂಬಕ್ಕೆ ಜೈ. ಸೊ ವಾಟ್ಸ್ ದ ಡಿಫರೆನ್ಸ್ ಯು ಮೇಕಿಂಗ್? ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ, ನಿರುದ್ಯೋಗ ಕಡಿಮೆ ಆಗಿಲ್ಲ, ರೇಪ್ಗಳು ಕಡಿಮೆ ಆಗಿಲ್ಲ, ಕ್ರೈಮ್ ಕಡಿಮೆ ಆಗಿಲ್ಲ, ಪೊಲೀಸ್ ಅಧಿಕಾರಿಗಳು ಪ್ರತಿದಿನ ಲೂಟಿ ಮಾಡಿ ಬೀದಿಗೆ ಬರ್ತಾ ಇದ್ದಾರೆ, ಯಾರು ಕೇಳಿಸ್ಕೊಳಲ್ಲ. ನಿಮ್ಮ ಸಮಸ್ಯೆಗಳನ್ನ ಆಲಿಸೋರಿಲ್ಲ, ಬರೀ ಭಾಷಣ ಕೇಳಿ ಚಿಕನ್ ತಿಂದು ಬಿರಿಯಾನಿ ತಿಂದು ಮನೆಗೆ ಹೋಗುವಂತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ, ಬದಲಾವಣೆಗೆ ಒಂದು ಜಾಗ ಕೊಡಿ. ಅದು ಯಾರೇ ಆಗಿರ್ಬೋದು, ಕರ್ನಾಟಕದಲ್ಲಿ ಬದಲಾವಣೆ ಮಾಡ್ತಾರಂತಂದ್ರೆ ಅವ್ರ ಜೊತೆ ನೀವು ನಿಂತ್ಕೊಳ್ಬೇಕಾದ್ದು. ನಾವು ಕೂಡ ಈ ಲೆವೆಲ್ಗೆ ಬರಬೇಕು ಅಂದ್ರೆ ಆಟೋದವ್ರು ಹೇಳಿದ್ರಲ್ಲ, ಜಗದೀಶ್ ಹೇಳಿದ್ರೆ ಆಫೀಸರ್ಸ್ ಬೀದಿಗೆ ಬಂದು ಚೆಕ್ ಮಾಡ್ತಾರೆ. ಈ ಲೆವೆಲ್ಗೆ ಬರ್ಲಿಕ್ಕೆ ನಾನು ಕೂಡ ಅದನ್ನ 20 ವರ್ಷಗಳ ಸಾಹಸ, ಹೋರಾಟ ಮತ್ತೆ ದಿಟ್ಟತನದಿಂದ ನಿಂತ್ಕೊಂಡಿದ್ದೀನಿ. ಇವತ್ತು ಕೂಡ ನನಗೆ ಹೆಮ್ಮೆ ಆಗುತ್ತೆ. ಎಸ್, ಮೈ ವಾಯ್ಸ್ ಹ್ಯಾಸ್ ಅ ವ್ಯಾಲ್ಯೂ ಅಂತ. ನನ್ನ ಧ್ವನಿಗೆ ಒಂದು ವ್ಯಾಲ್ಯೂ ಇದೆ. ಖಂಡಿತವಾಗಿ ಅದು ನಿಮ್ಮೆಲ್ಲರ ಐ ಥಿಂಕ್ ಕನೆಕ್ಟಿವಿಟಿ ಎಷ್ಟೋ ಜನರಿಗೆ, ಎಷ್ಟೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನನ್ನ ವಾಯ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಅಟ್ಲೀಸ್ಟ್ ಹೇಳಕ್ ಆಗಿಲ್ಲ ಅಂತಂದ್ರು ದೇ ಸ್ಟ್ಯಾಂಡ್ ವಿತ್ ಅಸ್ ಅಂತ ಹೇಳುತ್ತಾ, ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಬೇಕೇ ಬೇಕು, ಮಾಡೇ ಮಾಡೋಣ. ಕರ್ನಾಟಕದಲ್ಲಿ ಒಂದು ನೆಮ್ಮದಿಯಾದಂತ ಸರ್ಕಾರ, ನೆಮ್ಮದಿಯಾದಂತ ಬದುಕು ಜನರು ಕೊಡಬೇಕಾಗಿದೆ. ಕರ್ನಾಟಕದಲ್ಲಿ ಒಂದು ಸುವರ್ಣ ಕರ್ನಾಟಕ ಬೇಕಾಗಿದೆ. ಸುವರ್ಣ ಕರ್ನಾಟಕ ಯಾವತ್ತು ಅಂತಂದ್ರೆ, ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ ಜೇಬಲ್ ದುಡ್ಡಿರ್ಬೇಕು, ನಿಮ್ ಬ್ಯಾಂಕಲ್ಲಿ ದುಡ್ಡಿರ್ಬೇಕು, ನಿಮ್ ಮುಖದಲ್ಲಿ ನಗು ಇರಬೇಕು. ನಿಮ್ಮ ಮನೆಗೆ ಹೋದ್ರೆ ಒಂದು ಭವಿಷ್ಯ ನಮ್ಮ ಕುಟುಂಬಕ್ಕಿದೆ ಅಂತ ನಿಮ್ಗೆ ಅನಿಸ್ಬೇಕು. ವಿಷಮುಕ್ತವಾದಂತ ತರಕಾರಿ, ನೀರು, ಗಾಳಿಯನ್ನ ಕೊಡುವಂತ ವಾತಾವರಣ ಇರಬೇಕು. ಎಲ್ಲೂ ಕೂಡ ಭ್ರಷ್ಟಾಚಾರ ಇದ್ರೂ, ಭ್ರಷ್ಟಾಚಾರ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಟೋಲ್ಗೇಟ್ ಮುಕ್ತ ಇರಬೇಕು, ಡ್ರಗ್ಸ್ ಮುಕ್ತ ಇರಬೇಕು, ರೇಪ್ ಮುಕ್ತ ಇರಬೇಕು. ಈ ಎಲ್ಲ ಮುಕ್ತ ಆಗಬೇಕು ಅಂದ್ರೆ ಒಳ್ಳೆ ವ್ಯಕ್ತಿಗಳನ್ನ ನಾಯಕತ್ವಕ್ಕೆ, ಈ ವಿಧಾನಸೌಧಕ್ಕೆ, ಪಾರ್ಲಿಮೆಂಟ್ಗೆ ತರಬೇಕು. ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳುತ್ತಾ ಎಚ್ಚೆತ್ಕೊಳ್ಳಿ. ಬಾಗಲಕೋಟೆ ಮತ್ತೆ ಇದು ನಮ್ಮ ದಾವಣಗೆರೆಯಲ್ಲಿ ವಂಶ ಪರಂಪರವನ್ನ ಸೋಲಿಸಿ, ನಾನು ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಕ್ ಹೋಗಲ್ಲ, ಬಟ್ ವಂಶ ಪರಂಪರವಾಗಿ ಟಿಕೆಟ್ ಅನ್ನ ಕೊಟ್ಟು ಇಡೀ ಸರ್ಕಾರ ಅಲ್ಲಿ ಕೂತಿದೆ. ಸಿದ್ದರಾಮಯ್ಯ ಅವ್ರಿಗೆ ಒಂದು ಡೌಟು ಕಾಂಗ್ರೆಸ್ ಸೋಲುತ್ತೆ ಅಂತ. ಹಾಗಾಗಿನೇ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, MLAಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ದೇ ಆರ್ ಟ್ರೈಂಗ್ ಟು ಇಂಜೆಕ್ಟ್. ಯಾವುದೇ ಕಾರಣಕ್ಕೂ ವಂಶ ಪಾರಂಪರ್ಯಕ್ಕೆ ವಿರುದ್ಧವಾಗಿ ಓಟ್ ಹಾಕಿ ಸೋಲಿಸಿ ಬುದ್ಧಿ ಕಲಿಸಿ ಅಂತ ಹೇಳುತ್ತಾ ಇಷ್ಟೇ ನಾವು ಹೇಳಲಿಕ್ಕಾಗೋದು. ಅಂಡ್ ಅಲ್ಟಿಮೇಟ್ಲಿ ಇಟ್ ಇಸ್ ಅಪ್ ಟು ಯು. ನೀವು
ನೀವು ಮಾಡೋರು ನೀವು, ಅನ್ಭೋಗ್ಸೋರು ನೀವು. ಹೇಳೋದ್ ಮಾತ್ರ ನಮ್ ಕೆಲಸ. ಆಮೇಲೆ ಹೇಳದ ಮೇಲೂ ಕೂಡ ಅದನ್ನೇ ಮಾಡಿ ನೀವು ಅದನ್ನ ಅನ್ಭೋಗಿಸ್ಲಿಕ್ಕೆ ನೀವು ರೆಡಿ ಆಗಿ ಅಂತ ಹೇಳುತ್ತಾ ಐ ಥಿಂಕ್ ಈ ಒಂದು ಲೈವ್ ನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ಇವತ್ತು ಗುಡ್ ಫ್ರೈಡೆ. ಐ ಥಿಂಕ್ ನಮ್ಮ ಕ್ರಿಶ್ಚಿಯನ್ ಮತ ಬಾಂಧವರಿಗೆ ಗುಡ್ ಫ್ರೈಡೆಯ ಶುಭಾಶಯಗಳನ್ನು ಹೇಳುತ್ತಾ, ವಿ ಆರ್ ಲಿವಿಂಗ್ ಇನ್ ಸೆಕ್ಯುಲರ್ ಇಂಡಿಯಾ. ನಮ್ಗೆ ನಮ್ಮ ಬಸವಣ್ಣ ಹೇಳಿದಾರಲ್ಲ, ಅವನಮ್ಮವ ಎಲ್ಲರೂ ನಮ್ಮವರೇ. ನಾವು ಸಮಾಜವನ್ನ ಒಡೆದು ಬಾಳ್ಲಿಕ್ಕಾಗಲ್ಲ, ಒಗ್ಗೂಡಿಸಿ ಬದುಕೋದ್ರಲ್ಲಿ ನನಗೆ ನಂಬಿಕೆ ಇದೆ. ಐ ಬಿಲೀವ್ ಇನ್ ಲಿವಿಂಗ್ ಟುಗೆದರ್ ಅಂಡ್ ಐ ಬಿಲೀವ್ ದಟ್ ಎಸ್, ಅದು ನನ್ನ ದೇಶ ಆಗಿರ್ಬೋದು, ಅಥವಾ ನನ್ನ ರಾಜ್ಯ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಜನ ನಮ್ಮವರು ಅಂತ ನಾವು ನಂಬಿದೀವಿ. ಅವ್ರು ತಿಳ್ಕೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಎಚ್ಚರಿಕೆ ಇರಲಿ. ಬಾಗಲಕೋಟೆ ಮತ್ತೆ ದಾವಣಗೆರೆಯಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ಟ್ರೈ ಮಾಡಿ. ಧನ್ಯವಾದಗಳು.